ಅಂತೇಳಿ ಕಿವಿ ಓಲೆ ಹಾಕ್ಕೊಂತಿರ್ತಾಳೆ, ತಲೆ ಬಾಚ್ಕೊಂಡು ಬೊಟ್ಟನ್ನು ಇಟ್ಕೊಂಡು ಅಲಂಕಾರ ಮಾಡ್ಕೊಳಕ್ಕೆ ತಲೆ ಬಾಚ್ಕೊತಾ ಇರ್ತಾಳೆ. ಅದನ್ನು ತೇಜಸ್ನ ನೋಡೋಕ್ಕಾಗದೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರ್ಛೆ ಹೋಗ್ತಾರೆ. ಸೊ ಆ ಟೈಮ್ ನಾನು ಎಲ್ರಿಗೂ ಹೇಳಿದ್ದೀನಿ, ದೇವ್ರು ಯಾವ ಮೈ ಮೇಲೂ ಬರಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳೇ ಮೂರ್ಛೆ ಹೋದಾಗ ಮನುಷ್ಯ ತೃಣಮಾತ್ರೇಣ ಸಾಧ್ಯತೆ. ಅದಕ್ಕೆ ಅವನೇನು ಮಾಡ್ತಾನೆ, ಆವಾಗ ಅಯ್ಯೋ ನನ್ನ ಮಕ್ಕಳು ಪಾಪ ಮೂರ್ಛೆ ಹೋದ್ರು ಅಂತೇಳಿ ತನ್ನ ಶಕ್ತಿಯನ್ನು ಕ್ಷೀಣಿಸ್ಕೊತಾಳೆ. ಆ ಕ್ಷೀಣಿಸ್ಕೊಂಡು ಇವ್ರಿಗೆ ಶಕ್ತಿನ ತುಂಬಿ ಆವಾಗ ನಿಮ್ಮ ತಾಯಿ ನೋಡ್ಬೋದು ಅಂತ ಹೇಳಿದಾಗ ಆ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳಿಗೆ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಅನ್ನೋ ತನ್ನ ಅಂಶದ ಶಕ್ತಿನ ತುಂಬ್ತಾಳೆ. ಅವಳೇ ಆದಿಪರಾಶಕ್ತಿ. ಸೊ ಇಂಥ ಜಗನ್ಮಾತೆ ಆದಿಪರಾಶಕ್ತಿ ಆಗಿರೋ ಗಂಗಾರೂಪ. ಅದಕ್ಕೆ ಗಂಗೆಗಿಂತ ದೊಡ್ಡ ಆದಿಪರಾಶಕ್ತಿ ಇನ್ನೊಬ್ಬಳಿಲ್ಲ ಅಂತ ಹೇಳಿದ. ಶುದ್ಧೀಕರಣ, ಅಪವಿತ್ರ ಪವಿತ್ರವ ಶುದ್ಧಾದುಕ. ಅದಕ್ಕೆ ಎಲ್ಲಿ ಹೋದ್ರೂ ಶುಭಕ್ಕೆ ಅಶುಭಕ್ಕೆ ನೀರೇ ಇಂಪಾರ್ಟೆಂಟ್. ಸೊ ನವದುರ್ಗ ಆರಾಧನೆ ನೀರು ತುಂಬ ಹಬ್ಬ, ದೀಪಾವಳಿಗೆ ನೀರು ತುಂಬ ಹಬ್ಬ. ಯಾವುದೇ ದೇವ್ರ ಪೂಜೆ ಮಾಡೋಕ್ಕೆ ಅಭಿಷೇಕ ಪ್ರಿಯ ದೇವಿ ಜಗನ್ಮಾತೆ. ಅಭಿಷೇಕ ಮಾಡು ಅಮ್ಮ ಜಗನ್ಮಾತೆ, ನೀನು ಸ್ನಾನ ಮಾಡ್ತಿದ್ದೆ, ನಾನು ಸ್ನಾನ ಮಾಡ್ತೀನಿ, ನಿಂಗೆ ಸ್ನಾನ ಮಾಡಿಸ್ತೀನಿ. ನಾನು ಬಟ್ಟೆ ಹಾಕೊತೀನಿ, ನಿನಗೆ ಬಟ್ಟೆ ಹಾಕ್ತಾಯಿದ್ದೀನಿ. ನಾನು ಒಡವೆ ಹಾಕೊಂತೀನಿ, ನಿನಗೆ ಒಡವೆ ಹಾಕ್ತಾಯಿದ್ದೀನಿ. ನನ್ನ ಒಂದು ದಾರಿದ್ರ್ಯ ಹೋಗೋಕ್ಕೆ ಕತ್ತಲನ್ನ ನಿನಗೆ ಬೆಳಗಿದ್ರೆ ಆ ನಿನ್ನ ಬೆಳಕಲ್ಲಿ ನನ್ನ ಕತ್ತಲನ್ನ ಹೋಗಿಸ್ತೀನಿ ಅಂತ ಪ್ರಾರ್ಥನೆ.